ಜಾಮೀನು ಷರತ್ತು ಸಡಿಲಿಕೆಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಿಸಿನೆಸ್ ಉದ್ದೇಶ ಹಾಗೂ ದೇಗುಲ ದರ್ಶನಕ್ಕೆ ಈ ಒಂದು ರೀಸನ್ಸ್ ನ ನೀಡಿ ಜಾಮೀನು ಷರತ್ತು ಸಡಿಲಿಕೆಗೆ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ತಿರುಪತಿ, ಧರ್ಮಸ್ಥಳ, ಹೈದರಾಬಾದ್, ಮಂಗಳೂರು, ದೆಹಲಿಗೆ ತೆರಳುವ ಅವಕಾಶ ಕೋರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರೆಡ್ ಕಾರ್ಪೆಟ್ ಬಿಸ್ನೆಸ್ಗಾಗಿ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತ ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸಾಧ್ಯತೆ ಇರುವಂತದ್ದು. ರೆಡ್ ಕಾರ್ಪೆಟ್ ಅವರ ಒಂದು ಬೊಟೀಕ್, ಅವರ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಹೀಗಾಗಿ ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾಗತ್ತೆ ಅಂತ ಈ ಒಂದು ಷರತ್ತುಬದ್ಧ ಜಾಮೀನಿನಲ್ಲಿ ಸಡಿಲಿಕೆಗಾಗಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಿಸ್ನೆಸ್ ಉದ್ದೇಶ ಹಾಗೂ ದೇಗುಲ ದರ್ಶನಕ್ಕಾಗಿ ಬೇರೆ ಕಡೆಗೆ ತೆರಳಬೇಕಾಗುತ್ತೆ. ಹಾಗಾಗಿ ತಿರುಪತಿ, ಧರ್ಮಸ್ಥಳ, ಹೈದರಾಬಾದ್, ಮಂಗಳೂರು, ದೆಹಲಿಗೆ ತೆರಳುವ ಅವಕಾಶ ಕೋರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ರೆಡ್ ಕಾರ್ಪೆಟ್ ಬಿಸ್ನೆಸ್ಗಾಗಿ ಬೇರೆ ರಾಜ್ಯಕ್ಕೆ ಹೋಗಬೇಕು. ಹೀಗಾಗಿ ಈ ಷರತ್ತಿನಲ್ಲಿ ಷರತ್ತುಬದ್ಧ ಜಾಮೀನಿನಲ್ಲಿ ಷರತ್ತುಗಳ ಸಡಿಲಿಕೆಗೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಜುಲೈ 10-30ರವರೆಗೆ ಮತ್ತು ಜುಲೈ 10ರಿಂದ 30ರವರೆಗೆ ಮತ್ತು ಆಗಸ್ಟ್ 5ರಿಂದ 17ರವರೆಗೆ ಅವಕಾಶ ನೀಡುವಂತೆ ಮನವಿಯನ್ನು ಮಾಡಲಾಗಿದೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಒಂದ್ ಕಡೆ ದರ್ಶನ್ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಫಾರಿನ್ಗೆ ಹೋಗಬೇಕಾಗತ್ತೆ, ಯಾಕಂದ್ರೆ ಅವರ ಮೂಲ ಆದಾಯವೇ ಸಿನಿಮಾ. ಹಾಗಾಗಿ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳೋದಕ್ಕೆ ದರ್ಶನ್ ಈ ಷರತ್ತಿನಲ್ಲಿ ಸಡಿಲಿಕೆಗೆ ಅರ್ಜಿಯನ್ನು ಸಲ್ಲಿಸಿದ್ರು. ನಂತರ ನ್ಯಾಯಾಲಯಕ್ಕೆ ಅದಕ್ಕೆ ಪರ್ಮಿಷನ್ ಕೂಡ ನೀಡಿದೆ. ಈಗ ಪವಿತ್ರ ಗೌಡ ಕೂಡ ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಬಿಸ್ನೆಸ್ ಉದ್ದೇಶ ಹಾಗೂ ದೇಗುಲ ದರ್ಶನಕ್ಕೆ ತಿರುಪತಿ, ಧರ್ಮಸ್ಥಳ, ಹೈದರಾಬಾದ್, ಮಂಗಳೂರು, ದೆಹಲಿಗೆ ತೆರಳುವ ಅವಕಾಶ ಕೋರಿ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಕೆ ರೆಡ್ ಕಾರ್ಪೆಟ್ ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಧ್ಯಾಹ್ನ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಈಗ ದರ್ಶನ್ ಸಲ್ಲಿಸಿ ಆಯಿತು, ಅವರಿಗೆ ಪರ್ಮಿಷನ್ ಕೂಡ ಸಿಕ್ಕಿದೆ ಫಾರಿನ್ಗೆ ಹೋಗೋದಕ್ಕೆ. ಈಗ ಪವಿತ್ರ ಗೌಡ ಜಾಮೀನು ಷರತ್ತು ಸಡಿಲಿಕೆಗೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಬಿಸ್ನೆಸ್ ಉದ್ದೇಶಕ್ಕಾಗಿ ಬೇರೆ ಬೇರೆ ಕಡೆಗೆ ತೆರಳಬೇಕಾಗತ್ತೆ. ಹೀಗಾಗಿ ಈ ಷರತ್ತಿನಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿ ಅನ್ನುವಂತಹ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾವಾಗ ನಡೆಯುತ್ತೆ ಈ ವಿಚಾರಣೆ? ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಸಿಂಚನ, ಮೊದಲು ಅಂದ್ರೆ ಹಾಜರಾತಿ ಸಂಬಂಧಪಟ್ಟಂತೆ ವಿಚಾರ ಹೇಳೋದಾದ್ರೆ, ದರ್ಶನ್ ಅಂಡ್ ಟೀಮ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಾಗಿತ್ತು, ಪ್ರತಿ ತಿಂಗಳು ಅವರು CCH ನ್ಯಾಯಾಲಯದ ಎದುರು ಹಾಜರಾಗಿ ತಮ್ಮ ಹಾಜರಾತಿಯನ್ನ ತೋರಿಸಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು 57ನೇ ಬದಲು 64ನೇ CCH ನ್ಯಾಯಾಲಯದ ಎದುರು ಹಾಜರಾಗಿದ್ರು. ನ್ಯಾಯಾಧೀಶರು ಹಾಜರಾತಿ ಪ್ರಕ್ರಿಯೆಯನ್ನ ಮುಂದುವರಿಸಿ ಆಗಸ್ಟ್ 12ಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಸೊ ಆಗಸ್ಟ್ 12ರಂದು ಎಲ್ಲಾ ಆರೋಪಿಗಳು ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಮತ್ತೊಂದ್ ಕಡೆ ಪ್ರಮುಖವಾಗಿ ಇವತ್ತು ವಿನಯ್ ಅಂದ್ರೆ ಗೈರು ಹಾಜರನ್ನು ಕೂಡ ಆಗಿರುವಂತದ್ದು. ಸೊ ಇದರಲ್ಲಿ ಪವಿತ್ರ, ಧನ್ರಾಜ್, ವಿನಯ್, ಪವನ್, ಕಾರ್ತಿಕ್ ಬಿಟ್ಟು ಎಲ್ಲಾ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿರ್ಲಿಲ್ಲ. A2 ಆರೋಪಿಯಾಗಿರುವಂತಹ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಕೂಡ ಹಾಜರಾಗಿರುವಂತದ್ದು. ಪ್ರಮುಖವಾಗಿ ಮತ್ತೊಂದ್ ಕಡೆ ಏನು ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಏನಿದ್ದಾರೆ, ಸೊ ಅವರು ಇವತ್ತೊಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಈ ಅರ್ಜಿ ವಿಚಾರಣೆ ಮಧ್ಯಾಹ್ನ ನಡೆಯುತ್ತೆ. ಸೊ ಬಿಸ್ನೆಸ್ ಉದ್ದೇಶ ಹಾಗೂ ದೇವಾಲಯಗಳಿಗೆ ಹೋಗಲು ಹೈಕೋರ್ಟ್ ಏನು ಷರತ್ತನ್ನ ಹಾಕಿದೆ, ಸೊ ಈ ಷರತ್ತನ್ನ ಸಡಿಲಿಕೆ ಮಾಡ್ಬೇಕಂತ ಅರ್ಜಿಯಲ್ಲಿ ಇವರು ಕೋರಿರುವಂತದ್ದು. ಸೊ ಈಗಾಗಲೇ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಬಿಸ್ನೆಸ್ ಮಾಡ್ತಾ ಇರುವಂತದ್ದು. ಸೊ ಈ ಬಿಸ್ನೆಸ್ಗಾಗಿ ವಸ್ತುಗಳ ಖರೀದಿಗಾಗಿ ಬೇರೆ ರಾಜ್ಯಕ್ಕೆ ಹೋಗಲು ಅನುಮತಿಯನ್ನ ಕೋರಿದ್ದಾರೆ. ಸೊ ಇವತ್ತು ಮಧ್ಯಾಹ್ನ ಅರ್ಜಿ ವಿಚಾರಣೆಯನ್ನ ಕೂಡ ನ್ಯಾಯಾಲಯ ನಡೆಸುತ್ತೆ. ಸೊ ಇವರು ಆಗಸ್ಟ್ 5ರಿಂದ 17ರವರೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಸೊ ನ್ಯಾಯಾಲಯ ಯಾವ ತೀರ್ಪು ನೀಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಈಗಾಗಲೇ ದರ್ಶನ್ ಕೂಡ ಇದೇ ರೀತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು, ಆ ಅರ್ಜಿಯನ್ನ ಕೂಡ ನ್ಯಾಯಾಲಯ ಪುರಸ್ಕೃತ ಮಾಡಿರುವಂತದ್ದು. ಸೊ ಹೀಗಾಗಿ ಪವಿತ್ರ ಗೌಡಗೆ ಕೂಡ ನ್ಯಾಯಾಲಯ ಅನುಮತಿ ನೀಡುವ ಸಾಧ್ಯತೆ ಇರುವಂತದ್ದು. ಸೊ ಮುಂಬರುವಂತಹ ಆಗಸ್ಟ್ 12ನೇ ತಾರೀಕು ಮತ್ತೆ ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಬೇಕು. ಯಾಕಂದ್ರೆ ಇವತ್ತು ಪವಿತ್ರ ಗೌಡ ಗೈರಾಗಿದ್ದಾರೆ, ಆದ್ರೆ ಮುಂದಿನ ವಿಚಾರಣೆ ವೇಳೆ ಅವರು ಹಾಜರಾಗ್ಲೇಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ದರ್ಶನ್ ಗೈರಾಗಿದ್ದಾಗ ನ್ಯಾಯಾಲಯ ತರಾಟೆಯನ್ನ ತೆಗೆದುಕೊಂಡಿತ್ತು. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ ಟ್ರಯಲ್ ಹಂತದಲ್ಲಿ ಇರುವಂತದ್ದು, ಸಾಕ್ಷಿಗಳ ವಿಚಾರಣೆ ಆಗಿರ್ಬೋದು. ಸೊ ಈಗಾಗಲೇ ನಡೀತಾ ಇರೋ ಕಾರಣಕ್ಕಾಗಿ ಎಲ್ಲಾ ಆರೋಪಿಗಳು ತಮ್ಮ ಹಾಜರಾತಿಯನ್ನ ತೋರಿಸಲೇಬೇಕು. ಸಿಂಚನ. ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.